ಯುವ ನಿಧಿ ಯೋಜನೆಯ ಮತ್ತೊಂದು ಅಪ್ಡೇಟ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಿವು. ಇವತ್ತಿನ ಒಂದು ವಿಡಿಯೋದಲ್ಲಿ ಯುವ ನಿಧಿ ಯೋಜನೆಯ ಜನವರಿ ತಿಂಗಳಿನ ಹಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತುಂಬ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳ್ತಿದ್ದೀರಾ. ಬನ್ನಿ ಇದರ ಬಗ್ಗೆ ಕಂಪ್ಲೀಟಾಗಿ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಸೊ ವಿದ್ಯಾರ್ಥಿಗಳು ಕೆಲವರು ಪ್ರತಿದಿನವೂ ಸಹ ಪ್ರಶ್ನೆಗಳನ್ನು ಕೇಳ್ತಿದ್ರ. ಸೊ ನಮಗಿನ್ನೂ ಸಹ ಯುವ ನಿಧಿ ಯೋಜನೆಯ ಜನವರಿ ಹಣ ಬರ್ತಿಲ್ಲ ಅಥವಾ ಡಿಸೆಂಬರ್ ತಿಂಗಳಿನ ಹಣ ಬರ್ತಿಲ್ಲ ಅಂತ ಹೇಳಿ. ಸೊ ಸರ್ಕಾರದ ಕಡೆಯಿಂದ ಈ ಹಿಂದೆ ತಿಳಿಸಿದರು, ಯಾರ್ಯಾರು ಯುವ ನಿಧಿ ಯೋಜನೆಯ ಪ್ರಾರಂಭ ಆಯ್ತು ನೋಡಿ, ಯಾವ ದಿನದಂದು ಯುವ ನಿಧಿ ಯೋಜನೆ ಪ್ರಾರಂಭ ಆಯಿತು ಆಗ ಯಾರ್ಯಾರು ಅರ್ಜಿನ ಸಲ್ಲಿಸಿದ್ರು. ಸೊ ನಿಮಗೆ ಈಗಾಗಲೇ 2 ವರ್ಷ ಕಂಪ್ಲೀಟ್ ಆಗಿರುತ್ತೆ. ಯುವ ನಿಧಿ ಯೋಜನೆಯ ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ರೂಲ್ಸ್ ಏನಂತಂದರೆ, ಯುವ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ 2 ವರ್ಷದವರೆಗೂ ಸಹ ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಸಹ ಯುವ ನಿಧಿ ಯೋಜನೆ ಮುಖಾಂತರ ಹಣವನ್ನು ನೀಡ್ತಾರೆ. ಅದು 2 ವರ್ಷ ಕಾಲ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಅದಂದರೆ ಟೋಟಲ್ ಆಗಿ ನಿಮಗೆ 24 ಕಂತುಗಳ ಹಣವನ್ನಾದರೆ ಸರ್ಕಾರದ ಕಡೆಯಿಂದ ನಿಮ್ಮ ಖಾತೆಗಳಿಗಾದರೆ ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ. ಯಾರ್ಯಾರು ಈಗಾಗಲೇ ಫಸ್ಟಿಂದನೇ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ, ಸೊ ಅವರಿಗೆ ಈಗಾಗಲೇ 24 ಕಂತು ಜಮಾ ಆಗಿರುತ್ತೆ. ಸೊ ಅವರಿಗೆ ಈಗ ಜನವರಿ ತಿಂಗಳಿನ ಹಣ ಬರ್ತಿಲ್ಲ ಅಂತಿದ್ರೆ, ಸೊ ನಿಮಗೆ ಈಗಾಗಲೇ 24 ಕಂತು ಆಗಿದ್ರೆ ಸೊ ನಿಮಗೆ ಅಲ್ಲಿಗೆ ಯುವ ನಿಧಿ ಯೋಜನೆಯ ಹಣ ಬರೋದು ಸ್ಟಾಪ್ ಆಗಿರುತ್ತೆ ಅಂತ ಹೇಳಿ ಅರ್ಥ. ಓಕೆನಾ? ಯಾಕೆ ಅಂತಂದರೆ ಸರ್ಕಾರದ ಕಡೆಯಿಂದ ತಿಳಿಸಿರ್ತಕ್ಕಂಥ ಮಾಹಿತಿ ಪ್ರಕಾರ ಒಬ್ಬ ವಿದ್ಯಾರ್ಥಿಗೆ 2 ವರ್ಷ ನೀಡಲಾಗುತ್ತೆ. 2 ವರ್ಷದ ಒಳಗಡೆ ನೀವು ಕೌಶಲ್ಯ ಕರ್ನಾಟಕದ ಮುಖಾಂತರ ನೀವು ಕೌಶಲ್ಯ ತರಬೇತಿಯನ್ನು ಪಡ್ಕೊಂಡು ಅಲ್ಲಿನೇ ನೀವು ಕೆಲಸವನ್ನು ಹುಡ್ಕೋಬೇಕಾಗಿರುತ್ತೆ ಅಂತ ಹೇಳಿ ಸಹ ಈ ಹಿಂದೆ ಮಾಹಿತಿಯನ್ನು ತಿಳಿಸಿದ್ರು. ನಾನು ಸಹ ಆಗ ನಿಮಗೆ ವಿಡಿಯೋ ಮಾಡಿ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೆ. ಓಕೆನಾ? ಸೊ ಈಗ ಯಾರ್ಯಾರಿಗೆ ಬರ್ತಿಲ್ವೋ ನೀವು ನಿಮ್ಮ ಯುವ ನಿಧಿ ಯೋಜನೆಯ ಸ್ಟೇಟಸನ್ನು ಒಂದ್ಸರಿ ಚೆಕ್ ಮಾಡ್ತೀರಿ. ಅಲ್ಲಿ ನೀವು ಈಗಾಗಲೇ 24 ಕಂತುಗಳ ಹಣವನ್ನು ಪಡ್ಕೊಂಡಿದ್ದೀರಾ ಇಲ್ವಾ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಆ್ಯಂಡ್ ಹೊಸದಾಗಿ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ರೋ ಸೊ ನಿಮಗೆ ಒಂದು ಗುಡ್ ನ್ಯೂಸ್ ಸಹ ಇದೆ. ಅದನ್ನು ನಿಮಗೆ ಮುಂದೆ ಬರ್ತಕ್ಕಂಥ ವಿಡಿಯೋಸಲ್ಲಿ ತಿಳಿಸ್ತಾ ಹೋಗ್ತೀನಿ. ಓಕೆನಾ? ಸೊ ಆ್ಯಂಡ್ ನಮ್ದು ಇನ್ನೂ 24 ಕಂತುಗಳು ಬಂದಿಲ್ಲ, ಬರೀ 20 ಕಂತು ಬಂದಿದೆ ಅಥವಾ 18 ಕಂತು ಬಂದಿದೆ ಅಂತಂದರೆ ನೀವು ವೆಯ್ಟ್ ಮಾಡಿ. ಇನ್ನೂ ಸಹ ನಿಮಗೆ 24 ಕಂತುವರೆಗೂ ಸಹ ಸರ್ಕಾರದ ಕಡೆಯಿಂದ ಹಣವನ್ನು ಜಮಾ ಮಾಡ್ತಾರೆ. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನೂ ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನೆಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.